ಲಕ್ಷ್ಮೋಕ ಬೇ ಲಕ್ಷ್ಮೋಕ ಏನಾತ್ಲಿ ಎದಕ್ಕೆ ಕರೆದಿಲ್ಲ? ಹಾಂ ಪರ್ಸಪ್ಪ ಇರು, ಲಕ್ಷ್ಮೋಕನ ಬಂದ್ಲ ಮಾತಾಡಂತೆ ಅಂತ. ಪರ್ಸಪ್ಪನ ಫೋನ್ ಮಾಡಿದ್ದು ಎದಕ್ಕೆ ಏನಾತಂತ? ನಿನ್ನ ಫೋನಿಗೆ ಆಗಲಿಂದ ಫೋನ್ ಹಚ್ಚಾನಂತ, ನೀನು ಎತ್ತಕ್ಕೆ ಬರಲ್ಲನ? ತಡಿ ಇಲ್ಲೇ ಲೈನ್ ಆಗದಾನ, ಮಾತಾಡಂತೆ ಅಂತ ನಂದ ಫೋನ್ ಕೊಡ್ತೀನಿ. ಹಲೋ ಪರ್ಸಪ್ಪ, ಆರಾಮದಿಯಾ? ಮನೆಗೆಲ್ಲರೂ ಆರಾಮದಾರಲ್ಲ? ಅಂದಂಗ ಸರಸ್ವತಿ ಆರಾಮದಾಳ ಇಲ್ಲ? ಹಾಂ ಅತ್ತಿಗೆಮ್ಮ, ನಾವೆಲ್ಲರೂ ಆರಾಮದೀವಿ. ಅಂದಂಗೆ ಸರಸ್ವತಿಗೆ ನೋವು ಕಾಣಿಸ್ಕೊಂಡವ, ಅದಕ್ಕೆ ಆಸ್ಪತ್ರೆಗೆ ಬಂದೀವಿ. ಅದಕ್ಕೆ ನಿಮ್ಗೆ ಹೇಳೋಣಂತ ಫೋನ್ ಹಚ್ಚಿದೆ. ಬರ್ತೀರನ ಅತ್ತಿಗೆಮ್ಮ? ನಂಗೆ ಒಂದು ಸ್ವಲ್ಪ ಭಯ ಆಗಕೊಂಡ್ಬಿಟ್ಟೈತಿ, ಕೈಕಾಲ ಆಡವಲ್ವು ಅದಕ್ಕೆ. ಅಯ್ಯ ಹೌದನ? ಎಷ್ಟೊತ್ತಾತ ನೋವು ಕಾಣಿಸ್ಕೊಂಡು? ಈಗ ಆಸ್ಪತ್ರೆಗೆ ಬಂದಿರನ ಆಗಲೇ? ಹ್ಞೂ ಅತ್ತಿಗೆಮ್ಮ, ಮನ್ಯಾಗ ನೋವು ಕಾಣಿಸ್ಕೊಂಡ್ವಾ. ಒಂದು ಸ್ವಲ್ಪ ಮುಂಜಾನೆಯಿಂದನೇ ಯಾಕೋ ಒಂದು ಸ್ವಲ್ಪ ಒಂಥರ ಇದ್ಲ. ಈಗ ನೋವು ಒಂದು ಸ್ವಲ್ಪ ಜಾಸ್ತಿ ಆದಮೇಲೆ ಈಗ ಆಸ್ಪತ್ರೆಗೆ ಕರ್ಕೊಂಡ್ಬಂದಿವಿ. ಇದು ಒಳಗಡೆ ಕರ್ಕೊಂಡು ಹೋಗಾರ ಡಾಕ್ಟ್ರ್. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿರಿ ಅಂತಂದ್ರೆ ನನಗೆ ಯಾಕೋ ಕೈಕಾಲ ಆಡವಲ್ದು ಅತ್ತಿಗೆಮ್ಮ. ಅದಕ್ಕೆ ಬರ್ತೀರಾ? ಅವ್ರ ಅವ್ವ ಅಪ್ಪಗೂ ಅವ್ರಿಗೂ ಭಯ ಆಗಕ್ಕೆ ಕುಂತ್ಬಿಟ್ಟೈತಿ. ಅದಕ್ಕೆ ಅತ್ತಿಗೆಮ್ಮ ಬರ್ತೀರಾ ಒಂದು ಸ್ವಲ್ಪ? ಅಯ್ಯ ಆ ತಗೋಪ್ಪ ಹಂಗಾರ. ಈಗ ಎಲ್ಲ ಹುಬ್ಳ್ಯಾಗದಿರನ? ಹ್ಞೂ ಅತ್ತಿಗೆಮ್ಮ, ಹುಬ್ಳ್ಯಾಗ ಆಸ್ಪತ್ರೆಗೆ ಅದೀವಿ ಈಗ. ಹ್ಞೂ ಸರಿ ತಗೋ, ಆ ತಗೋಪ್ಪ. ಹಂಗಾರ ಈಗ ನಾವು ಬರ್ತೀವಿ ತಗೋ. ಇನ್ನೇನು ಬಿಟ್ಟೇ ಬಿಡ್ತೀವಿ, ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ. ಧೈರ್ಯ ತಗೋ. ಮತ್ತು ಸರಸ್ವತಿಗೂ ನೀನೇ ಧೈರ್ಯ ಹೇಳು, ಮತ್ತು ಅವ್ರ ಅವ್ವ ಅಪ್ಪಗೂ ಅಷ್ಟೇ ಧೈರ್ಯ ಹೇಳು. ನೀನೇ ಹೆದರ್ಕೊಂಡು ಕುತ್ಕೊಂಡಿ ಅಂದ್ರೆ ಹೆಂಗೆ ಹೇಳು? ಆತು, ಇನ್ನೊಂದು ಅರ್ಧ ತಾಸ್ನಾಗ ಬಿಡ್ತೀವಿ ತಗೋ ನಾವು. ಅಂದಂಗೆ ಯಾವ ಆಸ್ಪತ್ರೆ ಏನಂತ ಹೇಳಿದ್ರೆ ಮತ್ತೆ ಬರ್ತೀವಿ. ಅದನ್ನ ನಾನು ಎದ್ರಾಗ ಫೋನ್ ಹಚ್ಚಿ ಹೇಳ್ತೀನಿ ತಗೋ ಅತ್ತಿಗೆಮ್ಮ. ಆಕೆಗೆ ಯಾವ ಆಸ್ಪತ್ರೆ ಅಂತಂದು ಆಕೆ ಕರ್ಕೊಂಬರ್ತಾಳೆ ತಗೋರಿ, ನೀವು ಬಂದುಬಿಡ್ರಿ ಲಗುನ. ಹ್ಞೂ ಸರಿ ತಗೋ ಹಂಗಾರ. ಸರಿ ಅತ್ತಿಗೆಮ್ಮ, ಇಡ್ತೀನಿ ಹಂಗಂದ್ರೆ. ಪಂಚಮ ನೋಡ್ರಿ ಹಂಗಾರ ಲಗು ಲಗುನ ರೆಡಿ ಆಗಿರಿ. ಒಂದಿಷ್ಟು ಏನಾರ ಸಜ್ಜಿಕ ಅಂತದ್ದು ಏನಾರ ಮಾಡ್ಕೋತೀನಿ. ಮತ್ತು ಅಕ್ಕಿದ ಡೆಲಿವರಿ ಆದ್ಮೇಲೆ ಬೇಡ ಮತ್ತು ಈಗ ಅದನ್ನೆಲ್ಲ ಮಾಡ್ಕೊಂತ ಕೂತ್ಕೊಂಡ್ರೆ ಗೊತ್ತಾಗ್ಬಿಡ್ತೈತಿ. ನೋಡ್ರಿ ಲಗು ಲಗುನ ಹೋಗ ನಡ್ರಿ. ಮತ್ತು ಪಾಪ ಹುಡುಗನು ಹೆದ್ರಕೊಂಡೈತಾ, ಅವ್ರವ ಅಪ್ಪಗೂ ಪಾಪ ವಯಸ್ಸಾದಾರ ನೋಡ್ರಿ ಲಗುನ. ಮನ್ಯಾಗ ಯಾರು ಗಂಡ್ಮಕ್ಳು ಇಲ್ಲಲ್ಲ ಲಕ್ಷ್ಮಕ್ಕ, ಯಾರಿಗೆ ಹೇಳೋಗೋದೀಗ? ಯಾಕೆ ಏನಾಯ್ತು? ಏನೋ ಮಾತಾಡಕೊಂತೀರಲ್ಲ? ಏ ಕೆಂಚಪ್ಪಣ್ಣ ಇಲ್ಲೇ ಅದನ್ನು ಚಲೋ ಆತ್ಬಿಡು. ಅಂದಂಗೆ ಪರ್ಸಪ್ಪ ಫೋನ್ ಮಾಡಿದ್ದ. ಸರಸ್ವತಿಗೆ ಏನೋ ನೋವು ಕಾಣಿಸ್ಕೊಂಡವಂತ, ಆಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಾರಂತ. ಮತ್ತು ಅವರ ಪರ್ಸಪ್ಪ ಮತ್ತು ಅವ್ರ ಅವ್ವ ಅಪ್ಪ ಅಷ್ಟ ಆಗಾರಂತ. ಅದಕ್ಕೆ ನಾವು ಹೋಗ್ತೀವಿ. ಮತ್ತು ನಿಮ್ಮ ಅಣ್ಣಗೆ ಹೇಳ್ತೀಯಾ? ಆತಂದ್ರೆ ನೀವು ಬಂದುಬಿಡ್ರಿ. ಈಗ ನಾವು ಹೋಗಿರ್ತೀವ ಅಲ್ಲಿ, ಇದು ಹಾಕಿದ ಡೆಲಿವರಿ ಎಲ್ಲ ಆಗಲಿ ಫೋನ್ ಹಚ್ತೀವಿ, ಅವಾಗ ಬರಂತ್ರಿ ಅಂತ ನೀವು ಬೇಕಾರ. ಈಗ ಹೆಣ್ಮಕ್ಳು ನಾವು ಮುಂದೆ ಹೋಗಿರ್ತೀವಿ ತಗೋರಿ. ಮತ್ತು ಅಲ್ಲಿ ಅವನಿಗೂ ಧೈರ್ಯ ಬರವಲ್ದಂತ ಪರ್ಸಪ್ಪಗೆ. ನಾವು ಹೋಗ್ತೀವಿ, ನೀವು ಬೇಕಾರೆ ಆಮೇಲೆ ಬರ್ತೀರಾ? ಅಯ್ಯೋ ಹೌದನ? ಸರಿ ತಗೋ ಅತ್ತಿಗೆಮ್ಮ, ಹಂಗಾರ ನೀವು ಹೋಗಿರಿ. ಅಲ್ಲಿ ಹೋದ್ಮೇಲೆ ಫೋನ್ ಹಚ್ಚಿರಿ ಏನಂತಂದು. ನಾನು ಅಣ್ಣನೂ ಹೊಲ್ದಾಗ ಹೋಗೋಣ. ಅಣ್ಣ ಮುಖಂದ ಎಲ್ಲ ಹೊಲಕ್ಕೆ ಹೋಗಾರ. ಮತ್ತು ಬೀಜ ಬಿತ್ತು ಬಂದಿದ್ದು ಮತ್ತು ಗುಬ್ಬಿ ಗಿಬ್ಬಿ ಅವು ಕೆಬ್ರಕೋತಾವಂತಂದು ಆತು. ಅಣ್ಣ ಬಂದಮೇಲೆ ಯಾರು ನಾವು ಒಂದು ಇಬ್ರು ಬರ್ತೀವಂತ ತಗೋರಿ, ಹೊಲ್ದಾಗ ಒಬ್ರನ್ನ ಬಿಟ್ಟು. ಯವ್ವ ಇದು ಪರ್ಸಪ್ಪ ಕಾಕ ಫೋನ್ ಮಾಡಿದ್ದ. ನಂಗೆ ಯಾವ ಆಸ್ಪತ್ರೆ ಅಂತ ಹೇಳೋಣ. ಲಗು ಲಗುನ ರೆಡಿ ಆಗಿರ್ಬೇಕು, ಹೋಗೋಣ. ಆತ್ ನಡಿ. ನಾವೇನು ರೆಡಿ ಆಗೋದು? ಈ ಎಲ್ಲ ಸೀರೆನ ಉಟ್ಕೊಂಡಿವಲ್ಲ, ನಡ್ರಿ ಲಗುನ ಹೋಗೋಣ. ಮತ್ತೆ ಹೆದ್ರಕೊಂಡು ಗಿಡ್ಕೊಂಡು ಅಂದಾನೆ ಆ ಹುಡುಗ. ಮೊದಲ ಧೈರ್ಯ ಇಲ್ಲ ಏನಿಲ್ಲ ಅದಕ್ಕೆ. ಆತು ತಗೋರಿ, ಹಂಗಾರ ನೀವು ಹೋಗಿರಿ. ನಾನು ಹೊಲ್ದಾಗ ಹೋಗಿ ಅಣ್ಣಗೆ ಹೇಳ್ತೀನಿ. ನಿಮ್ಗೆ ಫೋನ್ ಹಚ್ಚಿದ್ದೀವಿ ಅಂತ ತಗೋರಿ. ಏನು ಅನ್ನೋದು ನೀವು ಅವಾಗವಾಗ ಫೋನ್ ಹಚ್ಕೊಂತೀರಿ, ಏನಾಯ್ತು ಏನಂತಂದು ನಾವು ಬಂದ್ಬಿಡ್ತೀವಿ ಮತ್ತೆ ಲಗುನ. ಆತಣ್ಣ. ಏನ ಎಲ್ಲಿಗೆ ಹೋಗೋದೈತಿ? ಏನು ಅನ್ನ ಕುಂತಿದ್ರಿ? ಮತ್ತೆಲ್ಲಿಗೆ ಹೊಂಟಿರಿ? ಅತ್ಯಾರ ಸರಸ್ವತಿಗೆ ನೋವು ಕಾಣಿಸ್ಕೊಂಡವಂತ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಂತ. ಅದಕ್ಕೆ ನೀವು ಒಬ್ಬನಿಗೆ ಧೈರ್ಯ ಸಾಕಾಗವಲ್ದಂತ ಪರ್ಸಪ್ಪಗೆ. ಅದಕ್ಕೆ ಈಗ ನಾವು ಹೊಂಟಿವಿ. ಮತ್ತೆ ಬರ್ತೀರೇನ್ರಿ ಅತ್ಯಾರ? ನೀವು ಬಂದರೆ ಚಲೋ ಆಕೈತಿ. ಧೈರ್ಯ ಸಾಕಾಗಬಲ್ದ ಏನು? ಅವ್ರ ಅವ್ವ ಅಪ್ಪನ ಹತ್ರ ರೊಕ್ಕಿಲ್ಲ ಅಂತ ಡೆಲಿವರಿ ಮಾಡಿಸಿದ್ಮೇಲೆ ಆಸ್ಪತ್ರೆಗೆ ಕೊಡಾಕ. ಅದಕ್ಕೆ ಕರ್ಯಾಕ ಕುಂತಾರ ನಾಳೆ. ಅತ್ಯಾರ ಏನ್ರಿ ಅದು ಮಾತಾಡೋದು? ನಿಮ್ಗೆ ಬರಾಕ್ ಇಷ್ಟ ಇದ್ರೆ ಬರ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಅದನ್ನ ಬಿಟ್ಟು ಹೆಂಗೆ ಮಾತಾಡ್ತಿರಲ್ಲ? ಅಯ್ಯ, ನಾನೇನು ತಪ್ಪು ಮಾತಾಡಿದೆ? ಅವ್ರವ್ ಮುದಿಕ್ಯಾಗಳ, ಅವ್ರವ್ವ ಅದನ, ಅವ್ರ ಅಪ್ಪದನ. ಅದು ಅಲ್ದ ಗಂಡನು 4 ದಿನ ಮುಂಚೆ ಹೋಗಿ ಅಲ್ಲೇ ಕೂತ್ಕೊಂಡನ. ಅವ್ರು ಮಾಡಿಸ್ತಾರೆ ಬಿಡು. ನೀವೆದಕೊಂತೀರಿ ಅಲ್ಲಿಗೆ? ಏನು ರೊಕ್ಕ ಗಿಕ್ಕ ಒಯ್ಯಾಕ ಕುಂತೀರ ಏನು ನಮ್ಮ ಮನೆಯಿಂದ? ಅತ್ಯಾರ ಒಂದು ದಿನಾನಾರ ಒಂದು ಸ್ವಲ್ಪ ಚಂದನತಾಗ ಮಾತಾಡೋದು ಕಲೀರಿ. ಯಾವಾಗ ನೋಡಿದ್ರೆ ಹೊಲಸು ಬುದ್ಧಿನ ನಿಮ್ದು. ಅಲ್ಲಿ ನಿಮ್ಮ ಸೊಸಿನಾರಿ ಯಾಕಿ ಪಾಪ ಹೊಟ್ಟಿನೋ ಇದು ಏನದ ಡೆಲಿವರಿ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡೈತಿ. ಒಂದು ಈಟರ ಚಿಂತಿಲ್ಲಲ್ರಿ ನಿಮ್ಗೆ? ಹೆಂಗೆ ಮಾತಾಡ್ತಿರಲ್ಲ? ಯಾರು ಸೀಮೆಗೆ ಯಾರು ಇಲ್ಲಾಗಿದ್ದು ಹೊಟ್ಟಿಲೆ ಅದಾಳ. ಯಾರು ಹೊಡಿಲಾರ್ದ ಈಕೆ ಒಬ್ಬಕ್ಕೆ ಅಡ್ಯಾಕ ಕುಂತಾಳ ನೋಡು. ನಿಮಗಂತೂ ಮಾಡಕ್ಕೆ ಕೆಲಸ ಇಲ್ಲ, ಹೊಂಟಿರಿ. ನನಗಿಲ್ಲೇ ಕೆಲಸ ಅದಾವ ಮನ್ಯಾಗ, ನಾನು ಯಾಕೆ ಬರಲಿ? ಹೋಗಂಗಿದ್ರೆ ಹೋಗ್ರಿ, ಇಲ್ಲಾಂದ್ರೆ ಬಿಡ್ರಿ. ಅದನ್ನ ಹೊಂಟಿರಿ, ಸುಮ್ಮನೆ ಹೋಗ್ಬೇಕು. ಅದನ್ನು ಬಿಟ್ಟು ಏನಾರ ರೊಕ್ಕ ಗಿಕ್ಕ ಒಯ್ದಿದ್ದು ಏನಾರ ನನಗೆ ಗೊತ್ತಾತು ನೋಡ್ರಿ. ಮತ್ತು ಒಬ್ಬೊಬ್ಬಕ್ಕಿನೂ ಸರ್ಜಿಯಾಗಿ ಹರೆ ಬಡ್ದು ಬಿಡ್ತೀನಿ. ಮತ್ತು ಏನು ಹೊಟ್ಟೆ ಕಿಚ್ಚಿಂದ ಐತಾ ಇದು ಮುದುಕಿ? ಯವ್ವ ಇಂಥಕ್ಕಿನ ನಾನು ಎಲ್ಲೂ ನೋಡಿಲ್ಲವ. ಅಲ್ಲಿ ಸೊಸಿ ಹೊಟ್ಟೆ ನೋವು ಅಂತಂದು ಪಾಪ ಆಸ್ಪತ್ರೆಗೆ ಅಡ್ಮಿಟ್ ಆಗೈತಿ. ಡೆಲಿವರಿದ ನೋವು ಅಂತಂದು ಹೆಂಗೆ ಮಾತಾಡ್ತೈತಿ ನೋಡು ಇದು. ಇದಕ್ಕೇನು ಮನುಷ್ಯತ್ವ ಅನ್ನೋದು ಐತನೇ ಏನಿಲ್ಲ. ಇಲ್ಲಿ ಬಿಡ ಪಂಚವ, ಈಗ ಈಕೆ ಜೊತೆ ಜಗಳ ಮಾಡ್ಕೊಂಡು ಕುತ್ಕೊಳಕ ಹೊತ್ತು ಇಲ್ಲ ನಮ್ಗೆ. ನೆತ್ರವ ನಡಿ ಲಗುನ ಆಸ್ಪತ್ರೆಗೆ ಕರ್ಕೊಂಡು ನಡಿ. ಸರಿ ಬರ್ರಿ. ಯವ್ವ ಕಾಕ ಇಲ್ಲದನ್ ಬರ್ರಿ. ಕಾಕ ಯಾಕೆ ಬರ್ಸಪ್ಪ? ಏನಾತ? ಮುಖ ಯಾಕೆ ಕೀಟ ಮಾಡ್ಕೊಂಡಿ?
ಅದಕ್ಕೆಮ್ಮ ಡಾಕ್ಟರ್ ಸರಸ್ವತಿನ ಒಳಗಡೆ ಕರ್ಕೊಂಡು ಹೋಗಾರ ನಾರ್ಮಲ್ ಆಗೋದು ಡೌಟ್ ಅಂತ ಅನ್ನಕುಂತಾರ ಸಿಸೇರಿಯನ್ ಮಾಡೋ ಸಿಚುವೇಶನ್ ಬಂದರೂ ಬರ್ಬೋದು ಅಂತ ಹೇಳಕ್ಕುಂತಾರ ಅದಕ್ಕೆಮ್ಮ ನನಗಂತೂ ಭಯ ಆಗ ಕುಂತ್ಬಿಟ್ಟೈತಿ. ಅಯ್ಯ ಹಂಗ್ಯಾಕೆ ಹೆದರ್ಕೊಂತಿ ಪರ್ಸಪ್ಪ, ಹಂಗೆಲ್ಲ ಹೆದರ್ಕೋಬೇಡ. ಯಾವ್ದು ನಾರ್ಮಲ್ ಆದ್ರೇನು ಸಿಸೇರಿಯನ್ ಆದ್ರೇನು ಯಾವುದಾದ್ರೇನು ತಾಯಿ ಮಗು ಇಬ್ಬರು ಆರಾಮಾಗಿದ್ರೆ ಅಷ್ಟೇ ಸಾಕು ನಮ್ಗೆ. ನೀನು ಹಂಗೆಲ್ಲ ಚಿಂತೆ ಮಾಡೋಕ್ಕೋಬೇಡ, ಸುಮ್ಮನೆ ಇರು. ಆದರೂ ಅದಕ್ಕೆಮ್ಮ ಭಾಳ ನೋವು ಅಂತ ಆಳಾಕುಂತಾಳೆ ಸರಸ್ವತಿ. ನನಗಂತೂ ಕಣ್ಣಾಗ ನೀರು ಬಂದ್ಬಿಟ್ಟು ಅಷ್ಟು ನೋವು ಅನುಭವಿಸಕುಂತಾಳೆ ಸರಸ್ವತಿ. ಮತ್ತು ಹಂಗಪ್ಪ ಡಿಲವರಿ ಅಂದರೆ ಏನು ಸುಮ್ಮನೆ ಅಂತ ಮಾಡ್ಯಾನ? ಒಂದು ಜೀವದಾಗ ಜೀವ ಹುಟ್ಟು ಬರೋದಂದ್ರೆ ಹಬ್ಬ ಅದನ್ನು ಅನುಭವಿಸ್ದರಿಗೆ ಗೊತ್ತು ಅದನ್ನ ನೋವು ಏನು ಅನ್ನೋದು. ನೋವು ಹಂಗಿರ್ತೈತಿ. ಡಿಲವರಿ ಆದಮೇಲೆ ಎಲ್ಲ ಆರಾಮಾಕೈತೆ ತಗೋ. ಈಗ ಆಸ್ಪತ್ರೆಗೆ ಬಂದೈತಲ್ಲ, ಎಲ್ಲ ಡಾಕ್ಟ್ರು ನೋಡ್ಕೋತಾರ, ನೀನೇನು ಹೆದರ್ಕೊಂಡು ಹಾಕ್ಕೋಬೇಡ. ಅಂದಂಗೆ ಅವ್ರ ಅವ್ವ ಅಪ್ಪ ಕಾಣಿಸ್ವಲ್ರಲ್ಲ, ಎಲ್ಲದಾರ? ಆ ಕಡೆ ಅದಾರ ಅದಕ್ಕೆಮ್ಮ, ಅವರು ಕೂತ್ಕೊಂಡಾರ, ಅವ್ರಿಗೂ ಕೈಕಾಲ ಆಡವಲ್ವು, ಅವರು ಹೆದರ್ಕೊಂಡು ಬಿಟ್ಟಾರ. ಹಂಗೆಲ್ಲ ಹೆದರ್ಕೋಬಾರ್ದಪ್ಪ. ಇಂಥ ಹೊತ್ತನಾಗ ಹೆಂಡತಿಗೆ ಧೈರ್ಯ ಕೊಡ್ಬೇಕು ನೀನು. ಅದನ್ನ ಬಿಟ್ಟು ನೀನೇ ಹೆದರ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳು? ಸರಸ್ವತಿ ಅನ್ನೋ ಪೇಷಂಟ್ ಮನೆಯವ್ರು ಯಾರು? ನಾವ ಸರ್, ಸರಸ್ವತಿಯವ್ರ ಮನೆಯವರು. ಸರಸ್ವತಿಯವರ ಹಸ್ಬೆಂಡ್ ನೀವೇನಾ? ಹಾಂ ಸರ್, ನಾನೇ. ಸರಸ್ವತಿಯವ್ರದ್ದು ಮೈಯಲ್ಲಿ ಬ್ಲಡ್ ಭಾಳ ಕಡಿಮೆ ಇದೆ. ಅದು ಅಲ್ಲದೆ ಬ್ಲೀಡಿಂಗ್ ಎಲ್ಲ ಹೋಗಿ ಅವರಿಗೆ ಬ್ಲಡ್ಡಿನ ಅವಶ್ಯಕತೆ ಇದೆ. ನೀವು ಆದಷ್ಟು ಬೇಗ ಅವರಿಗೆ ಬ್ಲಡ್ಡನ್ನು ರೆಡಿ ಮಾಡಲೇಬೇಕು. ಯಾಕ್ರಿ ಸರ್, ಏನಾಯ್ತು? ನಮ್ಮ ಸರಸ್ವತಿ ಆರಾಮದಾಳಿಲ್ಲ? ಹಾಂ, ಅವರು ಆರಾಮದಾರಮ್ಮ. ನಾವು ಆದಷ್ಟು ಬೇಗ ಅವರಿಗೆ ಸಿಸೇರಿಯನ್ ಮಾಡಲೇಬೇಕಾಗತ್ತೆ. ನೀವು ಆದಷ್ಟು ಬೇಗ ಅವರಿಗೆ ಬ್ಲಡ್ ಅರೇಂಜ್ ಮಾಡಬೇಕು. ಸರ್, ನಂದ ಬ್ಲಡ್ ತಗೋರಿ. ನನಗೇನು ಹೆಲ್ದಿ ಅದೀನಿ ರೀ. ಪ್ಲೀಸ್ ರೀ ಸರ್, ನನ್ನ ಹೆಂಡತಿನ ಮಾತ್ರ ಉಳಿಸ್ರಿ ಸರ್. ಅವ್ರದ್ದು ಓ ನೆಗೆಟಿವ್ ಅಪ್ಪ ಬ್ಲಡ್. ಓ ನೆಗೆಟಿವ್ ಬ್ಲಡ್ಡೇ ಬೇಕು. ನಿಮ್ಮದ್ರಲ್ಲಿ ಯಾರ್ದಿದೆ ಓ ನೆಗೆಟಿವ್ ಬ್ಲಡ್? ಅಯ್ಯೋ ಸರ್, ನಮ್ಮ ಮನೆಯಲ್ಲಿ ಯಾರ್ದು ಓ ನೆಗೆಟಿವ್ ಬ್ಲಡ್ ಇಲ್ಲ ಸರ್. ನಿಮ್ಮದು ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕಲ್ಲೂ ಇಲ್ವಾ ಬ್ಲಡ್? ಇಲ್ಲ ರೀ, ಬ್ಲಡ್ ಬ್ಯಾಂಕಲ್ಲೂ ಬ್ಲಡ್ ಇಲ್ಲ. ನೀವು ಆದಷ್ಟು ಬೇಗ ಬ್ಲಡ್ ಅರೇಂಜ್ ಮಾಡಲೇಬೇಕು. ಇಲ್ಲ ಅಂದರೆ ಮತ್ತೆ ತುಂಬ ಕಷ್ಟ ಆಗುತ್ತೆ. ಎಷ್ಟು ಲೇಟ್ ಆಗುತ್ತೋ ಅಷ್ಟು ಪೇಷಂಟ್ಗೆ ಭಾಳ ಕಷ್ಟ ಆಗುತ್ತೆ. ನೀವು ಆದಷ್ಟು ಬೇಗ ಬ್ಲಡ್ಡನ್ನು ಅರೇಂಜ್ ಮಾಡಿ, ನಾನು ಆಪ್ರೇಷನ್ಗೆಲ್ಲ ರೆಡಿ ಮಾಡ್ತೀನಿ. ಅಯ್ಯೋ ದೇವ್ರೆ, ಈ ಬ್ಲಡ್ ನನಗೆ ಎಲ್ಲಿಂದ ಹೊಂದಿಸ್ಲಿ? ಏನು ಮಾಡಲಿ ನಾನೀಗ? ನನ್ನ ಹೆಂಡ್ತಿನ ನಾನು ಹೆಂಗೆ ಕಾಪಾಡ್ಕೊಲಿ? ಪರ್ಸಪ್ಪ, ಸಮಾಧಾನ ಮಾಡ್ಕೊ. ನೀನೇ ಹಿಂಗೆ ಹತ್ಕೊಂತ ಕುಂತಿ ಅಂದ್ರೆ ಹೆಂಗೆ ಹೇಳು? ನಮಗೂ ಕೈಕಾಲೆಲ್ಲ ಆಡಂಗಿಲ್ಲಪ್ಪ. ಅದಕ್ಕೆಮ್ಮ ಡಾಕ್ಟ್ರ್ ಹೆಂಗೆ ಹೇಳಿದ್ರಿ ಕೇಳಿದ್ರಿಲ್ಲ. ನನಗೆ ಹೆಂಗೆ ಹೇಳಿ? ನನ್ನ ದೋಸ್ತರಲ್ಲೂ ಯಾರ್ದು ಇಲ್ಲನೇ ಇಲ್ಲ ಓ ನೆಗೆಟಿವ್ ಬ್ಲಡ್. ಆ ಬ್ಲಡ್ ಇರೋದು ಭಾಳ ರೇರ್. ಅದು ಯೋದಿವ್ರಿ, ನನಗೆ ಹೆಂಗೆ ಹೊಂದಿಸ್ಲಿ? ಏನು ಮಾಡಲಿ? ಅಲ್ಲ ನೇತ್ರವ, ನಮ್ದು ಯಾವುದು ರಕ್ತ ಬರಂಗಿಲ್ಲನ ಸರಸ್ವತಿಗೆ? ನೋಡ ಬಂದರೆ ಕೊಟ್ಟು ಬಿಡ್ತೀವ ನಾವು. ಬೇಕಾದ್ರೆ ಎಷ್ಟು ಬೇಕಾದ್ರೆ ಆಗಲಿ ಕೊಡ್ತೀವಿ ನೇತ್ರವ. ಹೇಳ ಅವರಿಗೆ, ಡಾಕ್ಟ್ರಿಗೆ. ಯವ್ವ, ಹಾಗೆಲ್ಲ ಬರಂಗಿಲ್ವೇ? ಇದು ಓ ನೆಗೆಟಿವ್ಗೆ ಅದೇ ಬ್ಲಡ್ ಗ್ರೂಪ್ ಆಗಬೇಕು, ಬೇರೆದು ಯಾವುದೂ ಬರಂಗಿಲ್ಲ. ಕಕ್ಕ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರ್ದಾದ್ರೂ ಇದೆ? ನಾನು ನೆನಪು ಮಾಡ್ಕೊರಿ. ಒಂದು ಸ್ವಲ್ಪ ಈ ಟೈಮಲ್ಲಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಕೂಲ್ ಆಗಿರ್ರಿ. ಯಾರ್ದಾದ್ರೂ ಇದೆ, ಒಂದು ಸ್ವಲ್ಪ ನೆನಪು ಮಾಡ್ಕೊರಿ. ಕೇಳಿ ನೋಡ್ರಿ ಯಾರಿಗಾದರೂ. ಇಲ್ಲ ನೇತ್ರವ್ವ, ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರ್ದೂ ಇಲ್ಲ. ಯೋದಿವ್ರಿ, ನನಗೆ ಮುಂಚೆನಾದರೂ ಹೇಳಿದಿದ್ರಿ ಇವರು. ಹೇಳಾದರೂ ಹೇಳಿರ್ತಿದ್ದೆ ಯಾರಿಗಾದರೂ. ಇವಾಗ ಏನು ಮಾಡಲಿ? ನನ್ನ ಕೈಕಾಲ ಆಡುವಲ್ವ? ಅಯ್ಯೋ ದೇವ್ರೆ. ಸರಿ ಕಕ್ಕ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ. ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ನಾನು ಕೇಳ್ತೀನಿ ಯಾರ್ದಾದ್ರೂ ಇದೇನಾ ಅಂತ. ಇದ್ರೆ ನಾನು ಈಗಲೇ ಅರೇಂಜ್ ಮಾಡ್ತೀನಿ, ಸರಿನಾ? ನೀವು ಡಾಕ್ಟರ್ ಹತ್ರ ಮಾತಾಡೋಗ್ರಿ. ಆದಷ್ಟು ಆಪ್ರೇಷನ್ಗೆಲ್ಲ ರೆಡಿ ಮಾಡನ್ರಿ. ನಾನು ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ತೀನಿ. ಅಲ್ಲ ನೇತ್ರವ್ವ, ಬ್ಲಡ್ ಇಲ್ಲೇ ಇದ್ರೆ ಈಗಲೇ ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದಾರ ಅವರು. ಬ್ಲಡ್ ಇಲ್ಲದೆ ಏನು ಮಾಡ್ತಾರೆ ಅವರು? ನನಗೆ ಏನು ಮಾಡಲಿ ಈಗ? ಯಾರಿಗೆ ಕೇಳೋದು? ಯವ್ವ, ನೀವೆಲ್ಲರೂ ಹೋಗ್ರಿ. ಸರಸ್ವತಿ ಚಿಕ್ಕಿಗೆ ನೀವು ಧೈರ್ಯ ಹೇಳೋಗ್ರಿ. ಆದಷ್ಟು ಅಲ್ಲಿ ಡಾಕ್ಟ್ರಿಗೆ ಹೇಳಿ ಹೆಂಗಾರ ಒಳಗಡೆ ಹೋಗ್ರಿ. ಯಾರು ಒಬ್ಬರು ಚಿಕ್ಕಿ ಜೊತೆ ಇರ್ರಿ, ಅಂದ್ರೆ ಧೈರ್ಯ ಬರ್ತೈತಿ ಚಿಕ್ಕಿಗೆ. ಸರಿ, ನಾವು ಆತು. ನೀವು ಹಿಂಗೆ ಧೈರ್ಯ ಕಟ್ಕೊಂಡು ನಿಂತ್ಕೊಳಕ್ಕೆ ಹೋಗ್ಬೇಡ್ರಿ. ಚಿಕ್ಕಿಗೆ ಆದಷ್ಟು ಧೈರ್ಯ ಕೊಡ್ರಿ. ನೀವು ಡಲ್ಲಾಗಿರಕ್ಕೆ ಹೋಗ್ಬೇಡ್ರಿ. ಕಕ್ಕ, ನೀನು ನಿನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಇನ್ನೊಂದ್ಸಲ ಕಾಲ್ ಮಾಡು. ಅವ್ರಿಗೆ ಪರಿಚಯದವ್ರು ಯಾರಾದರೂ ಸಿಗ್ಬೋದು. ನಾನು ಅಷ್ಟೇ ಕಾಲ್ ಮಾಡಿ ಕೇಳ್ತೀನಿ. ಸರಿ ನಮ್ಮ ಬ್ಲಡ್ ಅರೇಂಜ್ ಆಯ್ತಾ ಅಥವಾ ಏನಾದರೂ ಗೊತ್ತಾಯ್ತಾ? ಸರ್ ಪ್ಲೀಸ್, ಇನ್ನೊಂದು 10 ನಿಮಿಷ ಅಷ್ಟೇ. ನಾ ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ. ನೀವು ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೊರಿ. ನೋಡಿ ಮ್ಯಾಮ್, ಆದಷ್ಟು ಬೇಗ ಬ್ಲಡ್ ಅರೇಂಜ್ ಮಾಡಿ. ನಾವು ಇಲ್ಲಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಎಷ್ಟು ಡಿಲೇ ಮಾಡ್ತೀವೋ ಪೇಷಂಟ್ಗೆ ಅಷ್ಟೇ ಕ್ರಿಟಿಕಲ್ ಆಗುತ್ತೆ ಅವ್ರ ಸಿಚುವೇಶನ್. ಸರಿನಾ? ನೀವು ಅವ್ರ ಹಸ್ಬೆಂಡ್ ಎಲ್ಲ ಬರ್ರಿ, ನೀವೊಂದು ಸಿಗ್ನೇಚರ್ ಹಾಕೋದಿದೆ. ನೇತ್ರವ್ವ, ಈಗ ಏನು ಮಾಡೋದು? ಇನ್ನೊಂದು 10-15 ನಿಮಿಷದಾಗ ಹೆಂಗೆ ಅಡ್ಜಸ್ಟ್ ಮಾಡ್ತಿದ್ದೀನಿ ಬ್ಲಡ್ಡನ್ನು? ಈಗ ಏನು ಮಾಡೋದು? ನನಗಂತೂ ಕೈಕಾಲ ಆಡುವಲ್ವು. ಇವ್ರು ನೋಡಿದ್ರೆ ಏನೋ ಸೈನ್ ಮಾಡಬೇಕು ಅದು ಇದು ಅನ್ನಕುಂತಾರಲ್ಲವ. ಕಕ್ಕ, ನೀ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಲ್ಲಿ ಏನೋ ಸೈನ್ ಮಾಡೋದಿದೆ ಅಂತಂದ್ರಲ್ಲ, ನೀ ಅಲ್ಲಿಗೆ ಹೋಗಿರು. ನಾನು ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ, ಸರಿನಾ? ನೀ ಆದಷ್ಟು ಚಿಕ್ಕಿ ಹತ್ರ ಇರು. ಅವ್ರಿಗೆ ಹೇಗಾದರೂ ಮಾಡಿ ಧೈರ್ಯ ಹೇಳ್ತಾ ಇರು. ನಾನು ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ. ನೀವು ಹೋಗು ಫಸ್ಟ್. ಅಯ್ಯೋ ದೇವ್ರಿ, ಯಾರಿಗೆ ಕೇಳಿ ಇವಾಗ ನಾನು ಬ್ಲಡ್ಡನ್ನು? ನಮ್ಮ ಮನೆಯಲ್ಲಿ ನೋಡಿದರೆ ಯಾರ್ದು ಓ ನೆಗೆಟಿವ್ ಬ್ಲಡ್ಡೇ ಇಲ್ಲ. ಫ್ರೆಂಡ್ ಸರ್ಕಲಲ್ಲಿ ಯಾರ್ದಿದೆ ಓ ನೆಗೆಟಿವ್? ನೆನಪಾಗು ಬೇಗ. ಯಾರ್ದಿದೆ? ನಮ್ಮ ಆಫೀಸ್ನಲ್ಲಿ ಯಾರೇದಾದರೂ ಇದ್ದರೆ ಬೇಗ ಕಾಲ್ ಮಾಡ್ತೀನಿ. ಯಾರಾದರೂ ಇದ್ದರೆ ಇಲ್ಲೇ ಹೆಲ್ಪ್ ಆಗುತ್ತೆ, ಬೇಗ ಬಂದು ಕೊಡ್ಬೋದು ಅವರು.